ಓಕೆ ಮೇಡಮ್, ನನಗೆ ಒಂದಷ್ಟು ನಿಮ್ಮ ಮನೆಯಲ್ಲಿ ಫೋಟೋಗಳಿದೆ. ಹಾ. ಹಿಂದೆ ಸಂತರ ಫೋಟೋ ಹಾ. ಮತ್ತು ದೇವೇಗೌಡರ ಫೋಟೋ ಇದೆ. ಹ್ಮ್. ಯಾಕೆ ಈ ಫೋಟೋಗಳನ್ನ ಹಾಕೊಂಡಿದ್ದೀರಿ ಅಂತ? ದೇವ್ರ ಫೋಟೋಗಿಂತ ಹೆಚ್ಚಾಗಿ ರಾಜಕೀಯ ಧುರೀಣರದ್ದೇ ಫೋಟೋ ಇದೆ ಮತ್ತು ಸಂತರದ್ದೊಂದು ಫೋಟೋ ಇದೆ. ಅದರದ್ದು ವೈಶಿಷ್ಟ್ಯ ಇಲ್ಲ, ಈಗ ನಮಗ ಸಿದ್ದೇಶ್ವರ ಸ್ವಾಮಿ ಅವರು ಇಡೀ ಜಗತ್ತಿಗೆ ಅವರು ಒಂದು ಪ್ರಸಿದ್ಧವಾದಂತ ಒಂದು ವ್ಯಕ್ತಿಗಳವ್ರು. ಯಾಕಂತಂದ್ರೆ ಅವರು ಸ್ವಾರ್ಥನೇ ಇರ್ಲಿಲ್ಲ ಅವರಿಗೆ. Correct. ಅವರು ಶೆರಟಿಗೆ ಜೇಬ್ ಇರ್ಲಿಲ್ಲ. ಯಾಕಂತಂದ್ರೆ ನಾವು ಅಂತ ಒಂದು ಸಂತರನ್ನ ಕಾಣೋದು ಬಹಳ ಕಷ್ಟ. ಓಕೆ. ಅವರು ನಮಗ ಅವರೊಂದು ಆದರ್ಶ ಇರ್ಲಿ, ಅವ್ರ ಆಶೀರ್ವಾದ ಇರ್ಲಿ ಅಂತ ನಮ್ಮಲ್ಲಿ. ಅಂತಂದ್ರೆ ನಾನು ಮೊನ್ನೆ ಒಂದು ಮಹಿಳಾ ಸಮಾವೇಶದಲ್ಲಿ ನಾನು ಮಾತಾಡಿದೆ. ಯಾಕಂದ್ರೆ ನಾನೊಬ್ಬ ಬಡವಳು. ಎಲ್ಲರೂ ಕೇಳ್ತಿದ್ರು, ನೀನ್ MLA ಆಗ್ಬೇಕೈತಿ ಅಂದ್ರೆ ಅಷ್ಟು ದೊಡ್ಡ ವ್ಯಕ್ತಿಗಳು ಅಷ್ಟೆಲ್ಲ ಗಳಿಸಿದವ್ರ ವಿರುದ್ಧ ನೀನ್ ಹೆಂಗ್ ಸಾಧ್ಯಮ್ಮ ಅಂತ ಕೇಳಿದಾಗ ನಾನು ಹೇಳ್ತಿದ್ದೆ, ನನ್ನಲ್ಲಿ ಏನಿಲ್ಲ, ಆದ್ರೆ 2 ಫೋಟೋ ಅದಾವ. ಅವ್ರೇ ನನಗ ಒಂದು ಅದೇವ್ರಿ ಆಸ್ತಿ, ಮತ್ತೆ ನಾನು ದೇವದುರ್ಗದ ಎಲ್ಲಾ ಮತದಾರ ಜನರು ನನ್ನ ಆಸ್ತಿ ಅಂತ ಹೇಳ್ತಾ ಇದ್ದೆ. ಓಕೆ. ಪಕ್ಷದ ಮಾಜಿ ಪ್ರಧಾನ ಮಂತ್ರಿಗಳು, ನಮ್ಮ ಪಕ್ಷದ ವರಿಷ್ಠ ದೇವೇಗೌಡರು, ಸನ್ಮಾನ್ಯ ಕುಮಾರಣ್ಣವರು, ಆ ಕಡೆ ನಮ್ ತಂದೆ ಇವರು ಸಾಹೇಬ್ಗೌಡ್ರು ಅಂತೇಳಿ, ಓಕೆ. ಅದು ಮಂಗಮ್ಮ ಅಂತ ನಮ್ ತಾಯಿ, ಆ ಕಡೆಯವ್ರು ನಮ್ಮ ಅತ್ತೆಯವರು ಮಹಾದೇವಮ್ಮ ಅಂತೇಳಿ ನಮ್ಮ ಮನೆಯವ್ರ ತಾಯಿ. ಓಕೆ. ಇವರೆಲ್ಲ ನನ್ನ ಗುರುಗಳು. ಇವರೆಲ್ಲರೂ ಕೂಡ ಆಕ್ಚುಲಿ ಈ ಯಶಸ್ಸನ್ನ ಕಣ್ತುಂಬ ನೋಡ್ಬೇಕಿತ್ತು ಅಂತ ಹೌದು, ಅದು ಬಹಳ ಇತ್ತು. ಆದ್ರೆ ಅವ್ರ ಸ್ಥಾನದಲ್ಲಿ ಈಗೇನು ರಂಗಣ್ಣ ಪಾಟೀಲ್ ಅವರ ಇಡೀ ದೇವದುರ್ಗದ ನನ್ನ ಗುರು ಹಿರಿಯರು, ತಂದೆ ತಾಯಿಗಳು, ಅಣ್ಣ ತಮ್ಮರು, ಈಗೇನು ನಮ್ಮ ಬಾಯಿಯವ್ರು ಮಾತಾಡಿದ್ರು, ಅವರು ಕೂಡ ಇಂಥವ್ರು ನೋಡ್ತಾರಲ್ಲ, ಅವ್ರು ನೋಡಿದಂಗೆ ಅಂತ ನನ್ನ ಭಾವನೆ ಸರ್. ಓಕೆ. ಇದು ಇರೋದ್ ನನಗ ಇದೊಂದು ಮನೆ. ಈಗೆಲ್ಲ ನನ್ ಇಡೀ ಕ್ಷೇತ್ರಾದ್ಯಂತ ಪ್ರತಿ ಊರಿಗೆ ನಂದೇ ಆದಂತ ಮನೆಗಳಂದ್ರೆ ನನ್ನ ಕಾರ್ಯಕರ್ತರ ಮನೆಗಳು, ಮುಖಂಡರ ಮನೆಗಳು. ಎಲ್ಲಿ ಹೋದ್ರು ನನಗ ಅದೇ ವಿಶ್ವಾಸ.